ಎಲ್ಲ ಮಕ್ಕಳಿಗೆ ಶುಭ ಮಧ್ಯಾಹ್ನ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು ಈಗಾಗಲೇ ನೋಡ್ತಾ ಇದ್ದೀವಿ. ಪ್ರಮುಖ ರಾಜಮನೆತನಗಳು, ಅದರಲ್ಲಿ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ವಸ್ತು ಯಾವುದಂದ್ರೆ ರಜಪೂತ. ಯಾರ ಬಗ್ಗೆ ರಜಪೂತರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ, ರೈಟ್? ಸೊ ಈಗಾಗಲೇ ಉತ್ತರ ಭಾರತವನ್ನು ಆಡಿರ್ತಕ್ಕಂಥ ಪ್ರಮುಖ ರಾಜಮನೆತನಗಳಲ್ಲಿ ಮೌರ್ಯರ ಬಗ್ಗೆ ನೋಡಿದ್ದೀವಿ, ಹೌದಾ? ನಂತರದಲ್ಲಿ ಕುಶಾಣರ ಬಗ್ಗೆ ನೋಡಿದ್ದೀವಿ, ಗುಪ್ತರ ಬಗ್ಗೆ ನೋಡಿದ್ದೀವಿ, ವರ್ಧನದ ಬಗ್ಗೆ ನೋಡಿದ್ದೀವಿ, ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ತಿಳ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು ರಜಪೂತ ಮನೆತನ, ಹೌದಾ? ಈ ರಜಪೂತರ ಅಂತ ಬಂದಾಗ ರಜಪೂತರು ತಮ್ಮನ್ನು ತಾವು ಕ್ಷತ್ರಿಯ ಧರ್ಮದವರು. ಯಾವ ಧರ್ಮ ಇವರು? ಕ್ಷತ್ರಿಯರು. ತಮ್ಮ ಒಂದು ವಂಶ ಚಂದ್ರ ವಂಶ ಮತ್ತು ಸೂರ್ಯ ವಂಶ ಅಂತ ಹೇಳ್ಕೊತಾರೆ. ಎಂತ ವಂಶ ಇದು? ಚಂದ್ರ ವಂಶ ಮತ್ತು ಸೂರ್ಯ ವಂಶ ಅಂತ ತಮ್ಮಂತ ಹೇಳ್ಕೊತಾರೆ. ರಜಪೂತರು ಅಂತ ಬಂದ ತಕ್ಷಣನೇ ನಾವು ಗಮನಕ್ಕೆ ಬರಬೇಕು, ಯಾವ್ದಕ್ಕೆ ಹೆಸರುವಾಸಿಯಪ್ಪ ಅಂದ್ರೆ ಇವರು ಪರಾಕ್ರಮಗಳಿಗೆ, ಸಾಹಸಗಳಿಗೆ ಹೆಸರುವಾಸಿ. ಯಾವುದಕ್ಕೆ? ಪರಾಕ್ರಮ ಮತ್ತು ಸಾಹಸ. ಪರಾಕ್ರಮ ಮತ್ತು ಸಾಹಸಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವರು ರಜಪೂತರು. ಇವರು ಉತ್ತರ ಭಾರತದಲ್ಲಿ, ಈಗಾಗಲೇ ಹೇಳಿದ್ರೆ ನಾನು ದಿಕ್ಕುಗಳ ಪರಿಕಲ್ಪನೆ ನಮಗಿದೆ. ದ್ವೀಪವಾದ, ನೈಪವಾದ, ಇದು ನಮ್ಮ ದಿಕ್ಕುಗಳ ಪರಿಕಲ್ಪನೆ. ಸೊ ಇಲ್ಲಿ ಅವರು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಎಲ್ಲಿ ಆಳ್ವಿಕೆ ಮಾಡಿದ್ರು? ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಅಂದ್ರೆ ಈ ಭಾಗದಿಂದ ಈ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಅವ್ರು ಏನ್ ಮಾಡ್ತಾರೆ? ಆಳ್ವಿಕೆ ಮಾಡಿದ್ರು. ಎಷ್ಟು? 500 ವರ್ಷಗಳ ಕಾಲ. ಎಷ್ಟು? 500ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಯಾರನ್ನ ಸೋಲಿಸಿದ್ರು ಅಂದ್ರೆ ಅರಬರನ್ನ ಸೋಲಿಸ್ತಾರೆ. ಯಾರನ್ನ? ಅರಬರನ್ನ ಸೋಲಿಸಿದ್ರು. ನಂತರದಲ್ಲಿ ಟರ್ಕರನ್ನ ಸೋಲಿಸಿದ್ರು. ಟರ್ಕರನ್ನ, ನಂತರದಲ್ಲಿ ಮೊಘಲರನ್ನ ಕೂಡ ಸೋಲಿಸಿದ್ರು. ಯಾರನ್ನ? ಮೊಘಲರನ್ನ. ಅರಬ್ಬರನ್ನ, ಟರ್ಕರನ್ನ ಮತ್ತು ಮೊಘಲರನ್ನ ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ತಮ್ಮ ಆಡಳಿತದ ಅವಧಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈಗ ಕ್ಷತ್ರಿಯ ಧರ್ಮ ಅಂತ ಹೇಳಿದ್ರೆ ಕ್ಷತ್ರಿಯ ಅಂದ್ರೆ ಯಾರು? ನಾನು ಹೇಳಿದ್ದೀನಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹಿಂದೆ ಈ ಪ್ರಮುಖ 4 ಜಾತಿಗಳು. ಈ 4 ಜಾತಿಗಳು ಏನ್ರಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥದ್ದು. ಬ್ರಾಹ್ಮಣರ ಕೆಲಸ ಏನಾಗಿತ್ತು? ವೇದಾಧ್ಯಯನವನ್ನು ಮಾಡೋದು. ಏನ್ ಮಾಡೋದು? ವೇದ ಅಂದ್ರೆ ಏನು? ಜ್ಞಾನ ಎಂದರ್ಥ. ವೇದ ಅಂದ್ರೆ ಏನ್ರಿ? ಜ್ಞಾನ ಅಂದರ್ಥ. ಎಷ್ಟು ವೇದಗಳಿದಾವೆ? 4. ಯಾವ್ದ್ಯಾವ್ದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ ವೇದಾಧ್ಯಯನ ಮಾಡೋದ್ರ ಮುಖಾಂತರ ಇವ್ರು ಏನ್ ಮಾಡ್ತಾ ಇದ್ರು? ಪಾಠ ಪ್ರವಚನವನ್ನು ಮಾಡ್ತಾ ಇದ್ರು, ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ರು. ಯಾರು? ಬ್ರಾಹ್ಮಣರು. ಬ್ರಾಹ್ಮಣರ ಕೆಲಸ ಇದೆ. ನೆಕ್ಸ್ಟ್ ಎರಡನೇದು ಬರ್ತಕ್ಕಂಥದ್ದು ಯಾರು ಬರ್ತಾರೆ ಅಂದ್ರೆ ಕ್ಷತ್ರಿಯರು ಬರ್ತಾರೆ. ಯಾರು ಬಂದ್ರು? ಕ್ಷತ್ರಿಯರ ಕೆಲಸ ಅಂದ್ರೆ ಯುದ್ಧವನ್ನ ಮಾಡೋದು, ದಿಗ್ವಿಜಯಗಳ ಮೂಲಕ, ಸೈನಿಕ ದಿಗ್ವಿಜಯಗಳ ಮೂಲಕ. ಇವರು ಕೂಡ ರಜಪೂತರು ಸೈನಿಕ ದಿಗ್ವಿಜಯಗಳನ್ನ ಮಾಡಿ ಸುಮಾರು ಉತ್ತರ ಭಾರತದಲ್ಲಿ 500 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಯುದ್ಧಗಳನ್ನ ಮಾಡತಕ್ಕಂಥದ್ದು, ರಾಜ್ಯದ ರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರಜೆಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಇವರೇ ಕೆಲಸ ಆಗಿತ್ತು. ಯಾರ್ದು? ಕ್ಷತ್ರಿಯರ ಕೆಲಸ. ಇನ್ನು ನಂತರದಲ್ಲಿ ವೇಶ್ಯ ಅಂತ ಬರ್ತಾರೆ. ವೇಶ್ಯರ ಕೆಲಸ ಏನಪ್ಪಾ ಅಂದ್ರೆ ಇವರು ಮುಖ್ಯವಾಗಿ ಸಮಾಜದಲ್ಲಿ ವ್ಯಾಪಾರ ವಹಿವಾಟನ್ನ ನೋಡ್ಕೊಳ್ತಕ್ಕಂಥದ್ದು. ಏನ್ ಮಾಡ್ತಾ ಇದ್ರು? ವ್ಯಾಪಾರ ವಹಿವಾಟುಗಳನ್ನ ನೋಡ್ಕೊಳ್ತಕ್ಕಂಥ ಕೆಲಸ, ಜವಾಬ್ದಾರಿನ ಸಂಪೂರ್ಣವಾಗಿ ಇವ್ರು ಮಾಡ್ತಾ ಇದ್ರು. ಇನ್ನಿತರ ವೃತ್ತಿಗಳನ್ನ ಕೂಡ ಇವ್ರು ಮಾಡ್ತಾ ಇದ್ರು, ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ತಾ ಇದ್ರು. ಇನ್ನು ಕೊನೆಗೆದಾಗಿರ್ತಕ್ಕಂಥವ್ರು ಅದು ಶೂದ್ರ ವರ್ಗ. ಶೂದ್ರ ವರ್ಗದವರು ಅತ್ಯಂತ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟವ್ರು. ಇವ್ರನ್ನ ಪಾಪ ಅತ್ಯಂತ ಕೀಳಾಗಿ ನೋಡ್ತಾ ಇದ್ರು. ಈಗ ಅಂತ ಪರಿಸ್ಥಿತಿ ಇಲ್ಲ. ಯಾಕಿಲ್ಲ ಅಂದ್ರೆ ಇವತ್ತು ಏನೈತೆ? ಸಂವಿಧಾನ ಅದ, ಹೌದಾ? ನಮ್ಮ ದೇಶದ ಸಂವಿಧಾನ ಪ್ರತಿಯೊಬ್ಬ ಕಟ್ಟಕಡೆಯ ಪ್ರಜೆಯನ್ನು ಕೂಡ ರಕ್ಷಣೆ ಮಾಡುತ್ತೆ. ಯಾವುದೇ ಪ್ರಜೆಯನ್ನ ನಾವು ಏನ್ ಮಾಡಲ್ಲ, ಅವಮಾನ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಾವುದೇ ಧರ್ಮದಿಂದನೂ ಸಾಧ್ಯ ಇಲ್ಲ. ನಾವು ಜಾತಿಯನ್ನ ಆಧಾರವಾಗಿಟ್ಟುಕೊಂಡು, ಧರ್ಮವನ್ನು ಆಧಾರವಾಗಿಟ್ಟುಕೊಂಡು, ಅಥವಾ ಬಣ್ಣವನ್ನ ಆಧಾರವಾಗಿಟ್ಟುಕೊಂಡು, ಅಥವಾ ಲಿಂಗವನ್ನ ಆಧಾರವಾಗಿಟ್ಟುಕೊಂಡು ಯಾವುದೇ ವ್ಯಕ್ತಿಯನ್ನ ನಾವು ಏನ್ ಮಾಡಬಾರ್ದು? ತಾರತಮ್ಯ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ? ಕಾನೂನಿನ ಪ್ರಕಾರ ಅದು ಅಪರಾಧ ಆಗುತ್ತೆ, ಹೌದಾ?
ಶೂದ್ರ ವರ್ಗ ಏನ್ ಮಾಡ್ತಾ ಇತ್ತು, ಈ ಅತ್ಯಂತ ಒಂದು ಕ್ರೂರ ಮತ್ತು ಕನಿಷ್ಠ ಒಂದು ಪದ್ಧತಿಗಳನ್ನ ಆಚರಣೆ ಮಾಡ್ತಾ ಇದ್ರು ಅವ್ರ ಮೇಲೆ. ಸೊ ಆದ್ರೆ ಇಲ್ಲಿ ಕ್ಷತ್ರಿಯರ ಕೆಲಸ ಏನಪ್ಪಾ ಅಂದ್ರೆ ಯುದ್ಧವನ್ನ ಮಾಡ್ತಾರೆ. ನಿಮ್ಗೆ ಗೊತ್ತಾಯ್ತು ಎಷ್ಟಿತ್ತು, 4 ಪ್ರಮುಖ ಧರ್ಮಗಳು, 4 ಜಾತಿಗಳಂತ ಹೇಳ್ಬೋದು. ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ. ಅದರಲ್ಲಿ ರಜಪೂತರು ಯಾವ್ದಕ್ಕೆ ಸೇರ್ಕೋತಾರೆ, ಕ್ಷತ್ರಿಯರು. ಕ್ಷತ್ರಿಯರ ಅವ್ರ ಕೆಲಸ ಏನು, ಯುದ್ಧಗಳನ್ನ ಮಾಡೋದು, ಪ್ರಜೆಗಳನ್ನ ರಕ್ಷಣೆ ಮಾಡೋದು, ರಾಜ್ಯದ ಆಡಳಿತವನ್ನ ನಡೆಸ್ಕೊಳ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾ, ಈಗ ರಜಪೂತರ ಗುಣಧರ್ಮಗಳೇನಿತ್ತು ಅಂತಕ್ಕಂಥದ್ದು ಗುಣಧರ್ಮಗಳು. ರಜಪೂತರು ಮುಖ್ಯವಾಗಿ ಗೋವುಗಳನ್ನು, ಗೋ ಅಂದ್ರೆ ಆಕಳುಗಳು. ಹಿಂದೂ ಧರ್ಮದ ಪ್ರಕಾರ ಗೋವುಗಳು ಏನಂದ್ರೆ ಪವಿತ್ರ ಪ್ರಾಣಿ ಅಂತ ಕರಿತೀವಿ. ಆಕಳು ಅನ್ನೋದು ಒಂದು ಪವಿತ್ರ ಪ್ರಾಣಿ. ಹೀಗಾಗಿ ಇದನ್ನ ಇವತ್ತು ಕೂಡ ಹಿಂದೂ ಒಂದು ಧರ್ಮದಲ್ಲಿ 3 ಕೋಟಿ ಮುಕ್ಕೋಟಿ ದೇವಾನು ದೇವತೆಗಳು ಅದನ್ನ ನೆಲೆಸಿರ್ತಾರೆ ಅಂತಕ್ಕಂಥದ್ರ ನಾವೇನ್ ಮಾಡ್ತೀವಿ, ಆ ಗೋವನ್ನ ಪೂಜೆ ಮಾಡ್ತೀವಿ ನಮ್ಮ ಸಂಸ್ಕೃತಿ ಪ್ರಕಾರ. ಸೊ ಗೋವುಗಳು ಅಂತಕ್ಕಂಥದ್ದು, ಗೋವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಹೋಗಿ ಗೋವುಗಳನ್ನ ರಕ್ಷಣೆ ಮಾಡ್ತಾ ಇದ್ರು. ನಂತರದಲ್ಲಿ ಏನ್ ಅನಾಥರನ್ನ ರಕ್ಷಣೆ ಮಾಡ್ತಾ ಇದ್ರು. ಯಾರನ್ನ? ಅನಾಥರ, ತಂದೆ ತಾಯಿ ಇಲ್ದವ್ರು ಇರ್ತಾರೆ ತುಂಬಾ ಜನ. ಯುದ್ಧದಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡಿರ್ತಕ್ಕಂಥವ್ರು ಇರ್ತಾರೆ, ಅಂತ ರಕ್ಷಣೆ ಮಾಡ್ತಾ ಇದ್ರು. ನಂತರ ವೃದ್ಧರನ್ನ ರಕ್ಷಣೆ ಮಾಡ್ತಾ ಇದ್ರು, ವೃದ್ಧರನ್ನ. ನಂತರದಲ್ಲಿ ದುರ್ಬಲ ವರ್ಗದವ್ರನ್ನ ರಕ್ಷಣೆ ಮಾಡ್ತಾ ಇದ್ರು. ದುರ್ಬಲ ವರ್ಗದ ಜನರನ್ನ ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ರಜಪೂತರು ರಕ್ಷಣೆಯನ್ನ ಮಾಡ್ತಾ ಇದ್ರು ಅವಾಗ ತಮ್ಮ ಆಡಳಿತದ ಯುದ್ಧಕ್ಕೂ ಕೂಡ. ಸೊ ಇದು ನಂತರದಲ್ಲಿ ಅತ್ಯಂತ ಬಹಳ ಮಹತ್ವದ ಇನ್ನೊಂದು, ಸ್ತ್ರೀಯರ ರಕ್ಷಣೆ ಮಾಡ್ತಾ ಇದ್ರು. ಯಾರ ರಕ್ಷಣೆ? ಸ್ತ್ರೀಯರ. ಇವತ್ತು ಇರ್ತಕ್ಕಂಥ ಶಿಕ್ಷಣ ಪದ್ಧತಿಯಲ್ಲಿ ಏನೈತೆ ಅಂದ್ರ ಅದು ಮಹಿಳೆ ಇರ್ಬೋದು ಅಥವಾ ಪುರುಷ ಇರ್ಬೋದು, ಹೊರಗಡೆ ಬಂದು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು, ಹೊರಗಡೆ ಬಂದು ಯಾವುದೇ ವೃತ್ತಿಯಲ್ಲಿ ತೊಡಗಿ ಆತ ಏನ್ ಮಾಡ್ಬೋದು, ಕೊಡುಗೆಯನ್ನ ಸಲ್ಲಿಸಬಹುದು. ಆದ್ರೆ ಹಿಂದೆ ಆ ರೀತಿಯಾಗಿ ಇರ್ಲಿಲ್ಲ. ಹಿಂದೆ ಏನ್ ಮಾಡ್ತಾ ಇದ್ರು, ಕಟ್ಟುನಿಟ್ಟಿನ 4 ಗೋಡೆಗಳ ಮಧ್ಯೆ ಏನ್ ಮಾಡ್ತಾ ಇದ್ರು, ಸ್ತ್ರೀ ಇರಬೇಕಾಗಿತ್ತು. ಆದ್ರೆ ಇವತ್ತಿಲ್ಲ. ಇವತ್ತು ಹೊರಗಡೆ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಸ್ತ್ರೀ ಇವತ್ತು ಪುರುಷನಿಗೆ ಪೈಪೋಟಿಯಾಗಿ ನಿಲ್ತಾ ಇದ್ದಾರೆ. ಸ್ತ್ರೀಯರ ರಕ್ಷಣೆ ಮಾಡತಕ್ಕಂಥದ್ದು ಇವರ ಪ್ರಮುಖ ಕರ್ತವ್ಯ ಆಗಿತ್ತು ಅಂತಕ್ಕಂಥದ್ದು. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಈ ಸ್ತ್ರೀಯರ ಗುಣಧರ್ಮಗಳು ಹೆಂಗಿತ್ತಂದ್ರೆ, ಸ್ತ್ರೀಯರು ಒಂದು ಪದ್ಧತಿಯನ್ನು ಆಚರಣೆ ಮಾಡ್ತಾ ಇದ್ರಿ. ಇಲ್ಲಿ ಅದನ್ನ ಏನಂತ ಕರೀತಾರೆ ಅಂದ್ರೆ ಜೋಹಾರ್ ಅಂತ ಕರೀತಾರೆ. ಏನಂತ ಹೇಳಿ? ಜೋಹಾರ್. ಜೋಹಾರ್ ಅಂದ್ರೆ ಏನು, ತಮ್ಮ ಗಂಡ ತೀರ್ಕೊಂಡ ಮೇಲೆ, ಈಗ ಮದುವೆ ಆಗಿರ್ತದ ಒಂದು ಗಂಡು ಒಂದು ಹೆಣ್ಣು, ಹೌದಾ? ಈಗ ಒಬ್ಬ ರಾಜ ಇದಾನೆ ಅಂತ ಇಟ್ಕೊಳ್ಳೋಣ. ಎ ಅಂತಕ್ಕಂಥ ಒಬ್ಬ ರಾಜ, ಬಿ ಅಂತಕ್ಕಂಥ ರಾಣಿ, ಹೌದಾ? ಇಬ್ಬರಿಗೂ ಮದುವೆ ಆಗಿದೆ. ಮದುವೆಗೆ ರಾಜ ಏನ್ ಮಾಡ್ದ ಅಂದ್ರೆ ತೀರ್ಕೊಂಡ. ರಾಜ ಏನ್ ಮಾಡ್ದ, ಡೆತ್ ಆಗುತ್ತೆ, ಯುದ್ಧದಲ್ಲಿ ಸತ್ತೋದ. ಅವಾಗ ರಾಣಿ ಉಳ್ಕೊಳ್ತಾರೆ. ಈ ರಾಣಿ ಸಮಾಜದಲ್ಲಿ ಅವಮಾನವಾಗಿ ಬಾಳೋದಕ್ಕಿಂತ, ಸಮಾಜದಲ್ಲಿ, ಯಾಕಂದ್ರೆ ಇವರೆಲ್ಲ ಸಮಾಜದಲ್ಲಿ ಅವ್ರನ್ನ ಏನ್ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಗಂಡಸತ್ತೋಳು ಅಂತಕ್ಕಂಥದ್ದು ಅದು ಇದು ಅಂತ ಹೇಳಿ. ಆಮೇಲೆ ಬೇರೆ ವಕ್ರ ದೃಷ್ಟಿಯಿಂದ ನೋಡ್ತಾರೆ. ಇಂಥ ಒಂದು ಕಾರಣದಿಂದ ಈ ರಾಣಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಬೆಂಕಿಗೆ ಹಾರಿ ತಮ್ಮ ಪ್ರಾಣವನ್ನ ಕಳ್ಕೊತಾ ಇದ್ರು, ಆತ್ಮಾರ್ಪಣೆಯನ್ನ ಮಾಡ್ಕೊತಾ ಇದ್ರು. ಆತ್ಮಾರ್ಪಣೆ ಅಂದ್ರೇನು, ಬೆಂಕಿ ಹಚ್ಚೋದು, ಅದಕ್ಕೆ ಹೋಗಿ ಜಿಗಿಯೋದು, ತಮ್ಮ ಪ್ರಾಣವನ್ನ ತ್ಯಾಗ ಮಾಡೋದು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಜೋಹಾರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಜೋಹಾರ್ ಅಂತ ಕರೀತಾರೆ. ಅರ್ಥ ಆಯ್ತಾ ಇದು? ಯಾವ್ದು ಸ್ತ್ರೀಯರು ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ, ರಜಪೂತ್ರ ಕಾಲ ಸ್ತ್ರೀ ಯಾವುದಕ್ಕೆ, ತಮ್ಮ ಒಂದು ಅವಮಾನಿತವಾಗಿ ಬಾಳೋದಕ್ಕಿಂತ, ಅವಮಾನರಾಗಿ ಬಾಳೋದಕ್ಕಿಂತ ನಾವು ಸಾಯುವುದಲ್ಲಿ ಲೇಸು ಅಂತ ಹೇಳಿ. ನಂತರದಲ್ಲಿ ಇದು ರಜಪೂತರಲ್ಲಿ ಅಸ್ತಿತ್ವದಲ್ಲಿತ್ತು ಹಿಂದೆ. ಅರ್ಥ ಆಯ್ತಾ? ರಾಜರ ಒಂದು ಆಳ್ವಿಕೆ ಕಾಲದಲ್ಲಿ ಜೋಹಾರ್ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಇನ್ನೊಂದು ಬರ್ತದ, ಇದಲ್ಲದೆ ಅದು ಸತಿ ಸಾಗಮನ ಅಂತ ಕರಿತೀವಿ. ಇವ್ರು ಸಾಮೂಹಿಕವಾಗಿ ನೋಡಿ ಸತಿ ಸಾಗಮನ. ಈ ಜೋಹಾರದಲ್ಲಿ ಸಾಮೂಹಿಕವಾಗಿ ಏನ್ ಮಾಡ್ತಾ ಇದ್ರು, ಜಿಗಿತಾ ಇದ್ರು. ಸಾಮೂಹಿಕವಾಗಿ ಅಂದ್ರೆ ತುಂಬಾ ಜನ, ಒಂದು ಹೆಣ್ಮಕ್ಳು ಸೇರ್ಕೊಂಡು, ಒಂದು 5-6 ಜನ ಸೇರ್ಕೊಂಡು, 10 ಜನ ಸೇರ್ಕೊಂಡು ಹೋಗಿ ಏನ್ ಮಾಡ್ತಾ ಇದ್ರು, ಪ್ರಾಣವನ್ನ ತ್ಯಾಗ ಮಾಡ್ತಾ ಇದ್ರು. ಆದ್ರೆ ಸತಿ ಸಾಗಮನ ಪದ್ಧತಿ ಬೇರೆ. ಗಂಡ್ಸ ಅಂತಂದ್ರೆ ಪಾಪ ಹೆಣ್ಮಗಳನ್ನ ಹೋಗಿ ಏನ್ ಮಾಡೋದು, ಬೆಂಕಿಗೆ ದೂಡ್ತಾ ಇದ್ರು. ಇದು ಒಂದು ಕಾನೂನನ್ನ ನಿಷೇಧ ಮಾಡಿದ್ರು. ಯಾವಾಗ? 1829ರಲ್ಲಿ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್ 1829ರಲ್ಲಿ ಸತಿ ಸಾಗಮನ ಪದ್ಧತಿನ ನಿಷೇಧ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯರು ಕೂಡ ಆ ಸಂದರ್ಭದಲ್ಲಿ ಅವ್ರಿಗೆ ಇದ್ರು ಅಂತಕ್ಕಂಥದ್ದನ್ನ ನೋಡ್ಬೋದು. ರಾಜಾರಾಮ್ ಮೋಹನ್ ರಾಯರು ಮುಖ್ಯವಾಗಿ ಇದನ್ನ ಬೆಳಕಿಗೆ ತರ್ತಾರೆ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ರಜಪೂತರ ಒಂದು ಗುಣಧರ್ಮಗಳಿತ್ತು. ಅರ್ಥ ಆಯ್ತಾ? ಇನ್ನು ರಜಪೂತರು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಹಾಗೂ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅಂತಕ್ಕಂಥದನ್ನ ನಾವು ಇಲ್ಲಿ ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಸೊ ಆಮೇಲೆ ಅವರ ಚಿಕ್ನಿ ಚಿತ್ರಗಳಾಗಿರ್ಬೋದು, ಇದೆಲ್ಲವೂ ಕೂಡ ಸ್ವಲ್ಪ ಪಿಕ್ಚರ್ಗಳ ಮುಖಾಂತರ ನೋಡೋಣ. ಅದನ್ನ ಈಗ ಟಿವಿಯಲ್ಲಿ ನಾವು ನೋಡತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಎಸ್, ಈಗ
ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪ, ಕಲೆ ಮತ್ತು ವಾಸ್ತುಶಿಲ್ಪ. ಸೊ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಯಾವ್ದ್ರಲ್ಲಿ ಕಾಣ್ತೀವಿ ಅಂದ್ರೆ ಮುಖ್ಯವಾಗಿ ದೇವಸ್ಥಾನಗಳಲ್ಲಿ, ದೇವಾಲಯಗಳ ಅಂತ ಏನ್ ಕರಿತೀರಲ್ಲ, ಈಗ ನಿಮ್ಮಲ್ಲಿ ದೇವಾಲಯಗಳದಾವ, ಎಷ್ಟದಾವ ನಿಮ್ಮ ಊರಲ್ಲಿ ದೇವಾಲಯಗಳು? ಬಾಳ ಅಂದ್ರೆ ಎಷ್ಟ? ಎಕ್ಸಾಕ್ಟ್ ನಾಳೆ ಅನ್ಸ್ಕೊಂಡ್ಬರಿ ಎಷ್ಟದಾವ. ಒಂದು ದೇವಾಲಯಗಳು, ನಂತರದಲ್ಲಿ ಅರಮನೆಗಳು ಮತ್ತು ಕೋಟೆಗಳಲ್ಲಿ ಇವರ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಕಾಣ್ತೀವಿ. ಕಲೆ ಅಂದ್ರೆ ಏನು? ಕೆತ್ತನೆ ಮಾಡಿರ್ತಕ್ಕಂತ ಏನು. ವಾಸ್ತುಶಿಲ್ಪ ಅಂದ್ರೆ ಏನು? ಕಟ್ಟಡ ನಿರ್ಮಾಣ ಕಲೆ. ವಾಸ್ತುಶಿಲ್ಪ ಅಂದ್ರೆ ಏನು? ಅಂದ್ರೆ ಅರಮನೆಗಳನ್ನ ಕಟ್ತಾರ, ಹೌದಾ? ನಂತರದಲ್ಲಿ ಏನ್ ಮಾಡ್ತಾರ? ದೊಡ್ಡ ದೊಡ್ಡ ಒಂದು ಕೋಟೆಗಳನ್ನ ಕಟ್ತಾರ. ಇದೆಲ್ಲ ವಾಸ್ತುಶಿಲ್ಪದಲ್ಲಿ ಬರ್ತಕ್ಕಂಥದ್ದು. ಕಲೆ ಅಂದ್ರೆ ಏನು? ಅವರ ರಚನೆ ಯಾವ ರೀತಿಯಾಗಿದೆ, ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತಕ್ಕಂಥ ಚಿಕ್ಕಣಿ ಚಿತ್ರಗಳು, ಅದನ್ನ ನೋಡ್ತೀವಿ ನಾವೆಲ್ಲರೂ. ಅದರಲ್ಲಿ ಒಂದು ಇವತ್ತು ಮಧ್ಯಪ್ರದೇಶ, ಎಲ್ಲಿ? ಮಧ್ಯಪ್ರದೇಶ ರಾಜಧಾನಿ ಯಾವುದು? ಭೋಪಾಲ್. ಯಾವ್ದ್ರಿ? ಮಧ್ಯಪ್ರದೇಶದ ರಾಜಧಾನಿ ಇದು. ಏನ್ರಿದು? ರಾಜಧಾನಿ. ಈಗ ಈ ಮಧ್ಯಪ್ರದೇಶದಲ್ಲಿ ಖಜುರಾಹೋ ಅಂತೇಳಿ ಒಂದು ದೇವಾಲಯಗಳು ಬರ್ತದೆ. ಯಾವ ದೇವಾಲಯ? ಖಜುರಾಹೋ. ಇವು 85ಕ್ಕೂ ಹೆಚ್ಚು ಮಂದಿರಗಳನ್ನ ಖಜುರಾಹೋದಲ್ಲಿ ನಾವು ಕಾಣಬಹುದು. ಎಷ್ಟು ಮಂದಿರಗಳನ್ನ ಕಾಣಬಹುದು? ಮಧ್ಯಪ್ರದೇಶದ ಖಜುರಾಹೋದಲ್ಲಿ 85ಕ್ಕೂ ಹೆಚ್ಚು ಮಂದಿರಗಳನ್ನ ಕಾಣಬಹುದು. ಅದರಲ್ಲಿ ಉಳಿದಿರ್ತಕ್ಕಂಥದ್ದು ಎಷ್ಟು? ಕೇವಲ 22. ಹಾಗಾದ್ರೆ ಒಂದು ಖಜುರಾಹೋ ದೇವಾಲಯದ ಒಂದು ದೇವಸ್ಥಾನವನ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಓಕೆ, ಅಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆಯಾ? ಖಜುರಾಹೋ ದೇವಸ್ಥಾನ ನೋಡಿ ಇಲ್ಲಿ. ಈಗ ಅದನ್ನ ಪ್ಲೇ ಮಾಡ್ತೀನಿ, ಆ ಕಡೆ ತೋರಿಸು. ಕಾಣಿಸ್ತಾ ಇದೆಯಾ? ಯಾವ ದೇವಸ್ಥಾನ ಇದು? ವಿಶ್ವವಿಖ್ಯಾತ ಒಂದು ಖಜುರಾಹೋ ಎಂಬಲ್ಲಿ ಖಂಡೋರಾಯ ಮಹಾದೇವ ಮಂದಿರ ಅಂತ ಐತಿ. ಯಾವ ಮಂದಿರ ಐತಿ? ಖಂಡೋರಾಯ ಮಹಾದೇವ ಮಂದಿರ. ಇದು ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಯಾವ ಮಂದಿರ ರೀ? ಖಂಡೋರಾಯ ಮಹಾದೇವ ಮಂದಿರ ಅಂತ ಕರೀತಾರೆ. ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥದ್ದು. 85ಕ್ಕೂ ಹೆಚ್ಚು ಒಂದು ದೇವಾಲಯಗಳು ಇವತ್ತು 22 ಅಷ್ಟೇ ಏನ್ ಮಾಡಿದಾವ ಅಂದ್ರೆ ಉಳ್ಕೊಂಡಿದ್ದಾವೆ. ಅಲ್ಲಿ ಸ್ಕ್ರೀನ್ ಮೇಲೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ ದೇವಾಲಯ? ನೋಡ್ರಿ ಎಷ್ಟು ಅದ್ಭುತ ಇದೆ ಅಲ್ಲ. ನೋಡಿ ನೋಡ್ರಿ, ನೋಡ್ರಿ ಎಷ್ಟು ಅದ್ಭುತ ಒಂದು ಶಿಲ್ಪಕಲೆ. ಹೆಂಗ್ ಕೆತ್ತಿರ್ಬೋದು ಅವಾಗ. ನಾವು ಕಟ್ಟಿರ್ತಕ್ಕಂಥ ಮನೆಗಳು ಒಂದ್ 5-6 ವರ್ಷ ಆಗಂತ ಬಿದ್ದು ಬಿಡುತ್ತೆ. ರಜಪೂತರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಇವೆಲ್ಲ ಕಲೆ ನೋಡ್ರಿ, ಯಾವ ರೀತಿ ಕಲೆ ಇದೆ ಅದು ಅಂತಕ್ಕಂಥದ್ದು. ಅನಿಸ್ತಾ ಇದೆಯಾ? ಇನ್ನೊಂದು ಮುಂದೆ ರಾಜಸ್ಥಾನ. ಇನ್ನೊಂದು ನೆಕ್ಸ್ಟ್ ರಾಜಸ್ಥಾನ. ರಾಜಸ್ಥಾನ ಅಬು ಪರ್ವತದ ಮೇಲೆ, ರಾಜಸ್ಥಾನದ ಅಬು ಪರ್ವತದ ಮೇಲೆ ಮೋಹಕ ಒಂದು ಸಾಕಷ್ಟು ಚಿತ್ರಗಳು ಕಂಡುಬರುತ್ತೆ. ಇಲ್ಲಿ ರಾಜಸ್ಥಾನದ ರಾಜಧಾನಿ ಯಾವುದು? ಜೈಪುರ್. ಯಾವ್ದ್ರಿ? ಜೈಪುರ್. ಹಾಗಾದ್ರೆ ಅದನ್ನ ಚಿತ್ರ ತೋರಿಸ್ತೀನಿ, ಅಲ್ಲಿ ನೋಡಿ ಸ್ಕ್ರೀನ್ ಮೇಲೆ. ಇದು ಮೌಂಟ್ ಅಬು ಪರ್ವತ. ಕಾಣಿಸ್ತಾ ಇದೆಯಾ? ನೋಡಿ ಮೇಲ್ಗಡೆಯಲ್ಲಿ. ಇಲ್ಲಿ ಮೋಹಕ ಕೃತ್ಯಗಳನ್ನ ನಾವು ಮೋಹಕ ಒಂದು ಜಗತ್ ಪ್ರಸಿದ್ಧವಾಗಿವೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಇದು ಪರ್ವತ, ಇದು ಅಬು ಪರ್ವತ ಅಂತ ಹೇಳಿ. ಓಕೆ, ಇಲ್ಲಿ ದಿಲ್ವಾರ ಅಂತಕ್ಕಂಥ ಒಂದು ಸ್ಥಳ ಬರುತ್ತೆ. ಯಾವ ಸ್ಥಳ ಅದು? ಹೌದಾ? ನೋಡಿ ಪರ್ವತ ಇದು. ನೆಕ್ಸ್ಟ್ ನೋಡ್ರಿ ಪರ್ವತ ಕಾಣಿಸ್ತಾ ಇದೆಯಾ? ನೋಡಿ ಯಾವ ತೆಗಿದಾವ ಅಂತೇಳಿ. ಓಕೆ, ಅಬು ವ್ಯಾಲಿ ನೋಡಿ, ಅಬು ಪರ್ವತ ಅದು ಕೊಟ್ಟಿದ್ದಾರಲ್ಲಿ. ವ್ಯಾಲಿ ಅಂದ್ರೆ ಏನು? ಕಣಿವೆ. ಅಬು ಕಣಿವೆ ಅಂತ ಕರಿತೀವಲ್ವಾ? ನೋಡಿ ಹೆಂಗಿದೆ ನಿಸರ್ಗದ ಅದ್ಭುತ ಚಿತ್ರ.
ಈಗ ಮುಂದಕ್ಕೆ ಹೋಗೋಣ. ಇನ್ನೊಂದು ದೇವಸ್ಥಾನ, ಅದು ಕೋಣಾರ್ಕ್. ಯಾವ್ದ್ರಿ? ಕೋಣಾರ್ಕ್. ಅಲ್ಲಿ ನೋಡಿ, ಮೇಲ್ಗಡೆ ನೋಡಿ, ಕೋಣಾರ್ಕ್ ಸೂರ್ಯ ದೇವಸ್ಥಾನ. ಇದು ಒರಿಸ್ಸಾದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ಇದು? ಸೂರ್ಯ ದೇವಾಲಯ ಎಲ್ಲಿ ಬರುತ್ತೆ ಇದು? ಒಡಿಶಾ. ಒಡಿಶಾದ ರಾಜಧಾನಿ ಯಾವುದು ನೋಡಿ, ಕಾಣಿಸ್ತಾ ಇದೆಯಾ? ಒಡಿಶಾದಲ್ಲಿ ಕೋಣಾರ್ಕ್ ದೇವಸ್ಥಾನ, ಸೂರ್ಯ ದೇವಾಲಯ ನೋಡಲಿ. ನೋಡಿ, ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ರಚನೆಯನ್ನು ತೋರಿಸಿದ್ದಾರೆ ಇದರಲ್ಲಿ. ನೋಡಿ ಹೆಂಗಿದೆ. ಶಿಲಾವಾಲಕಿಗಳು ಹೆಂಗಿದೆ, ಅದ್ಭುತ ಇದೆಯಲ್ಲ. ಇಲ್ಲಿ ರಥದ 24 ಗಾಲಿಗಳನ್ನ ಸುಂದರವಾಗಿ ಕೆತ್ತಿರ್ತಕ್ಕಂಥದ್ದು ನೋಡ್ಬೋದು. ರಥಕ್ಕೆ ಎಷ್ಟು ಗಾಲಿಗಳಿದಾವೆ? ಇಲ್ಲಿ 24 ಗಾಲಿಗಳನ್ನ ನೋಡ್ಬೋದು. ನೋಡ್ರಿ ಚಿತ್ರ ನೋಡ್ರಲ್ಲಿ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಕಾಣಿಸ್ತಾ ಇದೆಯಾ? ಇನ್ನೊಂದು ಭುವನೇಶ್ವರದ ಲಿಂಗರಾಜ ದೇವಾಲಯ ಅಂತ ಬರುತ್ತೆ, ಅದನ್ನು ನೋಡೋಣ. ಇದು ಲಿಂಗರಾಜ ದೇವಾಲಯ ನೋಡಿ, ಭುವನೇಶ್ವರದಲ್ಲಿ ಬರ್ತಕ್ಕಂಥದ್ದು. ಕಾಣಿಸ್ತಾ ಇದೆಯಾ? ಇದರ ಶಿಖರ 180 ಅಡಿ ಎತ್ತರ ಕಂಡು ಬರುತ್ತೆ. ಎಷ್ಟು ಅಡಿ? ಮೇಲ್ಗಡೆ ನೋಡಿ, ಅಲ್ಲಿ ತೋರಿಸ್ತಾರೆ. ನಾವು ಅದ್ರ ವಯಸ್ಸನ್ನ ಇದನ್ನ ಮಾಡಕ್ಕಾಗಲ್ಲ, ಯಾಕಂದ್ರೆ ಕಾಪಿ ರೈಟ್ಸ್ ಬರುತ್ತೆ. ಆಯ್ತಾ? ಈ ನಂತರದಲ್ಲಿ ಗ್ವಾಲಿಯರ್ನ ಒಂದು ನೋಡೋಣ. ಗ್ವಾಲಿಯರ್ ಕೋಟೆ ನೋಡ್ರಿ, ಇದು ನೋಡಿದ್ರು ಗ್ವಾಲಿಯರ್ ಕೋಟೆ. ಇದನ್ನ ಏನಂತ ಕರೀತಾರಂದ್ರೆ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತ ಕರೀತಾರೆ. ಏನಂತ ಕರೀತಾರೆ? ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತ ಕರೀತಾರೆ ಅದನ್ನ. ಓಕೆ, ಇಲ್ಲಿ ರಾಜ ಮಾನ್ಸಿಂಗ್ ಅಂತಕ್ಕಂಥವ್ನು ಇರ್ತಾನೆ. ಅವನು ತನ್ನ ರಾಣಿ ಮೃಗನೇನೆಗಾಗಿ ಏನ್ ಮಾಡ್ದ? ಒಂದು ಅರಮನೆಯನ್ನ ಕಟ್ಟಿಸ್ತಾನೆ. ಏನ್ ಕಟ್ಟಿಸಿದ? ತನ್ನ ರಾಣಿಗಾಗಿ. ನೋಡ್ರಿ ಎಷ್ಟು ಕೋಟೆ ಅದ್ಭುತ ಇದೆ ಅದು. 2.4 ಕಿಲೋಮೀಟರ್. ನೋಡ್ರಿ ಎಷ್ಟು ಹೈಟ್ ಇದೆ, ಎಷ್ಟು ಲೆಂತ್ ಇದೆ ಅನ್ನೋದನ್ನ ಎಲ್ಲಾನು ಕೊಟ್ಟಿದ್ದಾರೆ. ನೋಡ್ರಿ, ಕಾಣಿಸ್ತಾ ಇದೆಯಾ? ನೋಡ್ರಿ ಕೋಟೆ. ಅದ್ರ ಜೊತೆಗೆ ಇಲ್ಲಿ ಬಂಡೆಗಳಲ್ಲಿ ಒಂದು ಜೈನ ಮತದ ಪ್ರಥಮ ತೀರ್ಥಂಕರ ಋಷಭನಾಥನ ಒಂದು ಚಿತ್ರ ಕೂಡ ಕಂಡು ಬರುತ್ತೆ. ಯಾರ ಚಿತ್ರ? ಜೈನ ಧರ್ಮದ ಮೊದಲ ತೀರ್ಥಂಕರ. ಎಷ್ಟು ತೀರ್ಥಂಕರ ಬರ್ತಾರೆ ಜೈನ ಧರ್ಮದಲ್ಲಿ? 24 ಬರ್ತಾರೆ. ಎಷ್ಟು ಬರ್ತಾರೆ? ಅದರಲ್ಲಿ ಯಾವ ತೀರ್ಥಂಕರ ಬಗ್ಗೆ ಕೊಟ್ಟಿದ್ದಾರೆ? ಇಲ್ಲಿ ಋಷಭನಾಥನ ಬಗ್ಗೆ ಕೊಟ್ಟಿದ್ದಾರೆ, ಮೊದಲ ತೀರ್ಥಂಕರ. ಆಯ್ತಾ? ಇದು ನೆಕ್ಸ್ಟ್ ಜೈಪುರ್ ಪಿಂಕ್ ಸಿಟಿ ನೋಡೋಣ. ಜೈಪುರನ್ನ ಗುಲಾಬಿ ನಗರ ಅಂತ ಕರೀತಾರೆ. ಯಾಕೆ? ನೋಡಿದ್ರು ಪಿಂಕ್ ಸಿಟಿ. ಇಲ್ಲೆಲ್ಲ ಕಟ್ಟಡಗಳು ಎಂತಾವದಪ್ಪ ಅಂದ್ರೆ, ಕಟ್ಟಡಗಳ ಬಣ್ಣ ಗುಲಾಬಿ. ಎಂತದೈತಿ? ಕಟ್ಟಡಗಳ ಬಣ್ಣನ ಏನೈತಿ ಇಲ್ಲಿ? ಗುಲಾಬಿ ಐತಿ. ಅದಕ್ಕಾಗಿ ಏನಂತ ಕರೀತಾರೆ? ಪಿಂಕ್ ಸಿಟಿ ಅಂತ ಕರೀತಾರೆ. ಏನಂತ ಕರೀತಾರೆ? ನೋಡ್ರಿ, ಕಾಣಿಸ್ತಾ ಇದೆಯಾ? ಹಾ. ಆಮೇಲೆ ಇನ್ನೊಂದು ಹವಾಮಹಲ್ ಅಂತದ. ಈ ತರ ಕೊಟ್ಟಿದ್ರು ನೋಡ್ರಿ, ಎಲ್ಲ ಜಂತರ್ ಮಂತರ್ ಐತಿ ಜೈಪುರ್ ಒಳಗ. ಹವಾಮಹಲ್ ಕಾಣಿಸ್ತಾ ಇದೆ ನೋಡ್ರಿ, ತೋರಿಸಿದ್ರು. ಇದೇ ಹವಾಮಹಲ್. ಇದು ಅಂಬರ್ ಫೋರ್ಟ್ ಅಂತದ. ನಂತರ ಜಂತರ್ ಮಂತರ. ಇಲ್ಲೆಲ್ಲ ಪ್ರೇಕ್ಷಣೀಯ ಸ್ಥಳಗಳ ಸಿಟಿ ಪ್ಯಾಲೇಸ್ ಅಂತಿದೆ ನೋಡ್ರಿ. ನಾಗರಾ ಪೋರ್ಟ್, ಇವೆಲ್ಲ ನಾವಿಲ್ಲಿ ಜೈಪುರದಾಗ ನೋಡಿರ್ಬೋದು. ಇನ್ನು ಉದಯಪುರದಾಗ ಒಂದು ಅರಮನೆ. ಎಲ್ಲಿ?
ಉದಯಪುರದಾಗ ಪ್ಯಾಲೇಸ್ ನೋಡಿ. ಉದಯಪುರ ಪ್ಯಾಲೇಸ್ ಎಲ್ಲಿದು? ರಾಜಸ್ಥಾನ್. ಎಲ್ಲಿ? ಇಲ್ಲಿ ನೋಡ್ರಿ, ಎಲ್ಲೈತ್ ನೋಡ್ರಿ ಅದು. ಉದಯಪುರ ಇದು. ಆಯ್ತ್ರಿ ನೋಡಿದ್ರೆ. ಇಷ್ಟೆಲ್ಲ ನಾವ್ ಏನ್ ಮಾಡ್ಬೋದು ಅಂದ್ರೆ ರಜಪೂತರಿಗೆ ಸಂಬಂಧಪಟ್ಟಂಗೆ ನೋಡಬಹುದು. ಓಕೆ, ಇವೆಲ್ಲ ಏನೇನ್ ನೋಡಿದ್ರಿ? ಈಗ ಮಧ್ಯಪ್ರದೇಶದಲ್ಲಿ ಏನ್ ನೋಡಿದ್ರಿ? ಖಜುರಾಹೋ ಸ್ಥಳದಲ್ಲಿ ಯಾವ ಮಂದಿರ ಐತಲ್ಲಿ? ಮಹಾದೇವ ಮಂದಿರ. ಯಾವ ಮಂದಿರ? ಮಹಾದೇವ ಮಂದಿರ. 85ಕ್ಕೂ ಹೆಚ್ಚು ಏನದಾವಲ್ಲಿ ಮಂದಿರಗಳಿದಾವ. ಉಳಿದಿರ್ತಕ್ಕಂಥದ್ದು ಎಷ್ಟು? ಕೇವಲ 22. ಎಷ್ಟು ಉಳಿದಿದ್ದಾವ? ರಾಜಸ್ಥಾನದ ಅಬು ಪರ್ವತದ ಬಳಿ ಒಂದು ಮೋಹಕ ಚಿತ್ರಗಳು ಕಂಡು ಬರುತ್ತೆ. ಒಡಿಶಾದ ಕೋಣಾರ್ಕದಲ್ಲಿ ಏನೈತಿ? ಸೂರ್ಯ ದೇವಾಲಯ ಐತಿ. ಒಡಿಶಾದ ಕೋಣಾರ್ಕದಲ್ಲಿ ಏನೈತಿ? ಸೂರ್ಯ ದೇವಾಲಯ ಕಂಡು ಬರುತ್ತೆ. ಇನ್ನು ಒಡಿಶಾದ ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯ ಕಂಡು ಬರ್ತದ. ಅದ್ರ ಶಿಖರ ಎಷ್ಟು ಎತ್ತರ ಐತಿ? 180 ಅಡಿ ಎತ್ತರ ಐತಿ. ಎಷ್ಟಡಿ? 180 ಅಡಿ. ಲಿಂಗರಾಜ ದೇವಾಲಯದ ಶಿಖರ ಎತ್ತರ ಕಂಡು ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ದೇವಸ್ಥಾನ ಯಾವುದು? ಯಾವ್ದದು? ರಾಜಸ್ಥಾನದಲ್ಲಿ ನಾವು ಮತ್ತೇನ್ ನೋಡಬಹುದು? ರಾಜಸ್ಥಾನದಲ್ಲಿ ಗುಲಾಬಿ, ಪಿಂಕ್ ಸಿಟಿ ಅಂತ ಕರಿತೀವಿ ಜೈಪುರನ್ನ. ಯಾವ್ದನ್ನ? ಜೈಪುರನ್ನ ಏನಂತ ಕರಿತೀವಿ? ಯಾಕೆ ಪಿಂಕ್ ಸಿಟಿ ಅಂತ ಕರೀತಾರ? ಕಟ್ಟಡಗಳ ಬಣ್ಣ ಏನೈತಿ? ಗುಲಾಬಿ. ಇನ್ನೊಂದು ಮಧ್ಯಪ್ರದೇಶದ ಗ್ವಾಲಿಯರ್ದಾಗ ಏನ್ ನೋಡಿದ್ರಿ? ಕೋಟೆ, ಒಂದು ದೊಡ್ಡ ಕೋಟೆ, ಗ್ವಾಲಿಯರ್ ಕೋಟೆ ನೋಡಿದ್ರಲ್ಲ, ಏನಂತ ಕರೀತಾರ ಅದನ್ನ? ಕೊರಳಹಾರದ ಮುತ್ತು ಅಂತ ಕರೀತಾರೆ. ಏನಂತ ಕರೀತಾರ? ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತ ಕರೀತಾರ. ಅವು ಕೂಡ ಯಾವ್ದಕ್ಕೆ ಸಂಬಂಧಪಡುತ್ತೆ? ರಜಪೂತರಿಗೆ ಸಂಬಂಧಪಡುತ್ತೆ. ನೋಡ್ರಿ ಎಂತೆಂತ ದೇವಸ್ಥಾನಗಳ ಎಂತೆಂತ ರಚನೆಗಳು ಅವ್ರು ಮಾಡಿದಾರೆ ಅನ್ನೋದನ್ನ ವಿತ್ ಪಿಕ್ಚರ್ ನೋಡಿದ್ರಿ. ಈಗ ನೋಡಿದ್ರಲ್ಲ. ಮತ್ತೇನ್ ನೋಡಿದ್ರಿ? ಉದಯಪುರದಲ್ಲಿ ಒಂದು ಇರ್ತಕ್ಕಂಥ ಬೃಹತ್ ಅರಮನೆ. ರಾಜಸ್ಥಾನದಲ್ಲಿ ದೊಡ್ಡದಾಗಿರ್ತಕ್ಕಂಥ ಅರಮನೆ ಅದು ಉದಯಪುರದಲ್ಲಿ ಕಂಡು ಬರುತ್ತೆ, ರಾಜಸ್ಥಾನದಲ್ಲಿ. ಹೌದಾ? ಅದಲ್ಲದೆ ಚಿಕ್ನಿ ಚಿತ್ರಗಳು ಅಂತ ಕಂಡು ಬರ್ತದೆ. ಚಿಕ್ನಿ ಚಿತ್ರಗಳಂದ್ರೆ ನಾಜೂಕಾಗಿ ಚಿತ್ರಿಸಿರ್ತಕ್ಕಂಥ ಚಿತ್ರಗಳು ಜೈಪುರಲ್ಲಿ ಕಂಡು ಬರುತ್ತ. ಎಲ್ಲಿ? ಜೈಪುರ್, ರಾಜಸ್ಥಾನ ಆ ಕಡೆ ಎಲ್ಲ ಏನು ರಜಪೂತರ ಒಂದು ಕಾಲದ ಕಲಾ ವೈಭವ ಕಂಡು ಬರುತ್ತೆ. ಚಿಕ್ನಿ ಚಿತ್ರಗಳು ಅಂತ ಹೇಳಿ ನಾಜೂಕಾಗಿ ಚಿತ್ರಿಸಿರ್ತಕ್ಕಂಥ ಚಿತ್ರಗಳನ್ನ ಕೂಡ ನಾವಿಲ್ಲಿ ಕಾಣಬಹುದು. ಓಕೆ, ಅರ್ಥ ಆಯ್ತಾ? ಈಗ ಪ್ರಶ್ನೆಯನ್ನು ಕೇಳ್ಬೋದಾ? ಯಾರು ಬರ್ತೀರಿ? ಬಾ ಬಾ ರಕ್ಷಿತಾ. ಇಲ್ಲ, ಯಾರು ಬರ್ತೀರಿ? ಪ್ರಶ್ನೆ ಕೇಳ್ತೀನಿ, ಯಾರು ಬರ್ತೀರಿ? ಯಾಕರ್ಲಿ? ಎಸ್, ಬಾ ರಕ್ಷಿತಾ, ಬಾ. ಇದೀನಿ. ರಜಪೂತರು ಯಾವ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ? ನಾ ಹಿಂದೆ ನಿಂತ್ಕೊಂಡು ಕೇಳ್ತೀನಿ, ನೀವ್ ಹೇಳಿ. ರಜಪೂತರು ಯಾವ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡಿದ್ರು? ರಜಪೂತರು ಯಾವ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ? ಹೇಳ್ತೀಯ? ನೀವಾ ಸಂಸ್ಕೃತಿ. ರಜಪೂತರು ಯಾವ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡಿದ್ರು? ವೆರಿ ಗುಡ್. ರಜಪೂತರು ಯಾವ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ? ಯಾವ ಭಾರತದಲ್ಲಿ ಆಳ್ವಿಕೆ ಮಾಡಿದ್ರು? ಮತ್ತೆ ಏನ್ ಮಾಡತ್ತೀನಿ? ಲಕ್ಷ್ಯ ಇರ್ತದೆ. ಕೂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ರಜಪೂತರು ಯಾವ ಧರ್ಮದವರಾಗಿದ್ರು? ರಜಪೂತರು ಯಾವ ಧರ್ಮದವರಾಗಿದ್ರು? ರಜಪೂತರು ಯಾವ ಧರ್ಮದವರಾಗಿದ್ರು? ಅನುಶ್ರೀ ಬಾ. ರಜಪೂತರು ಯಾವ ಧರ್ಮದವರಾಗಿದ್ರು? ಕ್ಷತ್ರಿಯ ಧರ್ಮದವರಾಗಿದ್ರು. ರಜಪೂತರು ತಮ್ಮನ್ನು ತಾವು ಯಾವ ವಂಶದವರು ಅಂತ ಹೇಳ್ಕೊಂಡ್ರು? ರಜಪೂತರು ವೆರಿ ಗುಡ್. ಚಕ್ರವಾಡ ತಮ್ಮನ್ನು ತಾವು ಚಂದ್ರವಂಶ ಮತ್ತು ಸೂರ್ಯವಂಶದವರು ಅಂತ ಹೇಳ್ಕೊತಾರೆ. ಓಕೆ, ನೆಕ್ಸ್ಟ್. ರಜಪೂತರು ಉತ್ತರ ಭಾರತದಲ್ಲಿ ಯಾರ್ಯಾರನ್ನ ಸೋಲಿಸಿದ್ರು?
ರಜಪೂತರು ಉತ್ತರ ಭಾರತದಲ್ಲಿ ಯಾರ್ಯಾರನ್ನ ಸೋಲಿಸ್ತಾರೆ? ಯಾರು ಬರ್ತಾ ಕೈ ಎತ್ತರಿ? ಬಾ. ಅರಬ್ಬರನ್ನು ಆ ಕಡೆ ನೋಡು. ಟರ್ಕರನ್ನು ಮೊಘಲರನ್ನು ಸೋಲಿಸ್ತಾರೆ. ವೆರಿ ಗುಡ್. ಅರಬ್ಬರನ್ನ ನೆಕ್ಸ್ಟ್ ಮೊದಲ ಪ್ರಶ್ನೆ, ರಜಪೂತರ ಗುಣಧರ್ಮಗಳು ಯಾವುವು? ಸೌಜನ್ಯ ಬಾ. ರಜಪೂತರ ಗುಣಧರ್ಮಗಳು ಯಾವುವು? ಆ ಕಡೆ ನೋಡು. ಬ್ರಾಹ್ಮಣರು. ರಜಪೂತರ ಗುಣಧರ್ಮಗಳು ಏನು? ಸಮಾಧಾನ. ರಜಪೂತರ ಗುಣಧರ್ಮಗಳು ಏನು? ಏನ್ ಮಾಡ್ತಾರೆ ರಜಪೂತರು? ಮತ್ತ ರಜಪೂತರ ಮುಖ್ಯ ಕೆಲಸ ಏನು? ವರ್ಷ ಹೋಗೋ. ಗೋವುಗಳ ರಕ್ಷಣೆ ಮಾಡ್ತೀರಿ, ಅನಾಥ ರಕ್ಷಣೆ ಮಾಡ್ತೀರಿ, ವೃದ್ಧರ ರಕ್ಷಣೆಯನ್ನು ಮಾಡ್ತಿದ್ದೀರಿ, ಸ್ತ್ರೀಯರ ರಕ್ಷಣೆ ಮಾಡ್ತೀರಿ. ವೆರಿ ಗುಡ್. ಚಪ್ಪಾಳೆ. ಬಾ ಸೌಜನ್ಯ, ನೀವು ಏನ್ ಮಾಡ್ತಾರೆ? ನೀವು ರಜಪೂತರು ಗುಣಧರ್ಮಗಳು ಆ ಕಡೆ ನೋಡ್ಕೊಂಡು ಹೇಳು. ವೆರಿ ಗುಡ್. ಗುಣಧರ್ಮಗಳ ಕ್ವಶನ್ ಅದು. ಗೋವುಗಳ ರಕ್ಷಣೆ, ಅನಾಥರ ರಕ್ಷಣೆ, ವೃದ್ಧರ ರಕ್ಷಣೆ, ಸ್ತ್ರೀಯರ ರಕ್ಷಣೆ. ವೆರಿ ಗುಡ್. ಅನಿಬಾ ವೈಷ್ಣವಿ ಶಿವ. ಜೋಹಾರ್ ಅಂದ್ರೆ ಏನು? ಜೋಹಾರ್ ಅಂದ್ರೆ ಏನು? ಜೋಹಾರ್ ಅಂದ್ರೆ ಏನು? ನೀವು ಈ ಕಡೆ ನೋಡು, ಕ್ಯಾಮ್ರಾ ಕಡೆ. ವೆರಿ ಗುಡ್. ನೋಡ್ರಿ, ಮತ್ತೆ ಯಾರು ಹೇಳ್ತಾರೆ? ವರ್ಷ ಹೋಗುವ. ಜೋಹಾರ್ ಅಂದ್ರೆ ಏನ್ ಹೇಳೋದು? ತನ್ನ ಗಂಡ ಸತ್ತ ಮೇಲೆ ಹೆಂಡತಿಯು ಬೆಂಕಿ ಹಚ್ಚಿ ಬೆಂಕಿಗೆ ಬಿಡುತ್ತಾಳೆ. ಇದನ್ನು ಜೋಹಾರ್ ಅಂತಾರೆ. ಸಾಮೂಹಿಕವಾಗಿ ತಮ್ಮ ಪತಿಯನ್ನು ಕಳೆದುಕೊಂಡ ಮೇಲೆ ಅವಮಾನಿತರಾಗಿ ಬಾಳೋದಕ್ಕಿಂತ ಸಾಯೋದು ಲೇಸು ಅಂತ ಹೇಳಿ ಏನ್ ಮಾಡ್ತಾರೆ? ಜೋಹಾರ್ ಆಚರಣೆ ಮಾಡ್ತಾ ಇದ್ರು. ಸಾಮೂಹಿಕವಾಗಿ ಆತ್ಮಾರ್ಪಣೆಯನ್ನು ಮಾಡ್ಕೊಳ್ಳೋದು. ಅವರು ಧೈರ್ಯಶಾಲಿ. ತಮ್ಮ ತಾವು ಬೆಂಕಿಯೊಳಗೆ ಜಿಗಿಬೇಕಂದ್ರೆ ಏನ್ ಬೇಕು? ರಜಪೂತ್ರ ಸ್ತ್ರೀಯರು ಕೂಡ ಧೈರ್ಯಶಾಲಿಗಳಾಗಿದ್ರು. ಎಷ್ಟು ಈಸಿ ಐತೆ ಬರ್ರಿ. ಇನ್ನು ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಯಾರು ಹೇಳ್ತಾರೆ? ಯಾರಾದ್ರೂ ಮುಂದೆ ಹೋಗ್ರಿ. ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪ. ದೇವಸ್ಥಾನಗಳ ಬಗ್ಗೆ ವರ್ಷ ಹೇಳ್ತೆ. ರಜಪೂತರ ದೇವಸ್ಥಾನಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ? ಏನೈತಿ ಹೇಳೋಣ. ರಾಜಸ್ಥಾನದಾಗ ಕಂಡು ಬರ್ತಾವೆ, ಮಧ್ಯಪ್ರದೇಶದಾಗ್ರಿ, ಜೈಪುರದಾಗ್ರಿ, ಒಡಿಸ್ಸಾದಾಗ್ರಿ ಕಂಡು ಬರ್ತಾವೆ. ಖಜುರಾಹೋ, ದಿಲ್ವಾರ, ಕೋನಾರ್ಕ್, ಉದಯಪುರ್, ಚಿಕ್ಕನಿ ಚಿತ್ರಗಳು. ಚಪಾಡು. ಇನ್ನು ರಜಪೂತರ ಕಾಲದ ಒಂದು ಸಾಹಿತ್ಯ ಯಾವತ್ತೇ ಇತ್ತು ಅನ್ನೋದನ್ನ ನೋಡೋಣ. ರಜಪೂತರ ಕಾಲದ ಸಾಹಿತ್ಯ. ಈಗಾಗಲೇ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮಧ್ಯಪ್ರದೇಶ, ಹೌದಾ? ಮಧ್ಯಪ್ರದೇಶದ ಖಜುರಾಹೋ ದೇವಸ್ಥಾನ ಹಾಗೂ ಮಹಾದೇವ ಮಂದಿರ ಖಜುರಾಹೋದಲ್ಲಿ ಕಂಡು ಬರುತ್ತೆ. ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೇವಸ್ಥಾನಗಳು
ಅದರಲ್ಲಿ ಅಬು ಪರ್ವತದ ಮೇಲೆ ಕಂಡು ಬರತಕ್ಕಂಥದ್ದು. ನಂತರದಲ್ಲಿ ಕೋಣಾರ್ಕ್ನ ಸೂರ್ಯ ದೇವಾಲಯ ಆಗಿರ್ಬೋದು, ಒಡಿಶಾದ ಭುವನೇಶ್ವರದ ಲಿಂಗರಾಜ ದೇವಾಲಯ ಆಗಿರ್ಬೋದು, 180 ಅಡಿ ಎತ್ತರದ ಶಿಖರವನ್ನು ಹೊಂದಿರತಕ್ಕಂಥದ್ದು. ಜೈಪುರ ಒಂದು ಪಿಂಕ್ ಸಿಟಿ ಆಗಿರ್ಬೋದು, ಗುಲಾಬಿ ನಗರ ಅಂತ ಕರಿತೀವಿ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಕಂಡು ಬರತಕ್ಕಂಥ ಒಂದು ಕೊರಳಹಾರದ ಮುತ್ತು ಅಂತ ಏನು ಕರಿತೀವಿ, ಭಾರತದ ಕೊರಳಹಾರದ ಮುತ್ತು ಒಂದು ಕೋಟೆ, ಅದು ಮುಖ್ಯವಾಗಿ ನೋಡಿದ್ವಿ. ಅಲ್ಲಿ ಋಷಭನಾಥ ಜೈನ ಧರ್ಮದ ಮೊದಲ ತೀರ್ಥಂಕರನಾಗಿರ್ತಕ್ಕಂಥ ಋಷಭನಾಥನ ಒಂದು ಚಿತ್ರ ಕೂಡ ಕಂಡು ಬಂದಿರ್ತ ಮೂರ್ತಿಯನ್ನು ಕಂಡು ಬಂದಿರತಕ್ಕಂಥದ್ದು ಕೂಡ ನೋಡಿದ್ರಿ, ಕೆತ್ತನೆಯನ್ನ. ನಂತರದಲ್ಲಿ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಅರಮನೆ ಉದಯಗಿರಿ ಒಂದು ಅರಮನೆಯನ್ನ ಕೂಡ ನಾವು ನೋಡತಕ್ಕಂಥ ಪ್ರಯತ್ನ ಮಾಡಿದ್ವಿ. ಈಗ ಸಾಹಿತ್ಯ ಅಂದ್ರೆ ಕೃತಿಗಳು, ಇವರು ಮುಖ್ಯವಾಗಿ ಸಂಸ್ಕೃತ ಭಾಷೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ನಂತರದಲ್ಲಿ ಹಿಂದಿ ಭಾಷೆ ಮತ್ತು ರಾಜಸ್ಥಾನಿ ಭಾಷೆಯಲ್ಲಿ ಏನಾಗುತ್ತಂದ್ರೆ ಕೃತಿಗಳು ರಚನೆ ಆಗುತ್ತೆ. ಯಾವ್ದ್ರಿ? ಸಂಸ್ಕೃತ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಮತ್ತು ರಾಜಸ್ಥಾನಿ ಭಾಷೆಯಲ್ಲಿ ಏನಾಗುತ್ತಂದ್ರೆ ಕೃತಿಗಳ ಒಂದು ರಚನೆ ಆಗುತ್ತೆ ಅಂತಕ್ಕಂಥ ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂತಹ ಯಾವ್ದ್ರಿ? ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂಥ ಕೃತಿ ಯಾವುದು? ಪೃಥ್ವಿರಾಜ್ ರಾಸೋ. ಪೃಥ್ವಿರಾಜ್ ರಾಸೋ ಇದೊಂದು ಪ್ರಮುಖ ಕೃತಿ. ಇದರಲ್ಲಿ 3ನೇ ಪೃಥ್ವಿರಾಜ್ ಚವಾಣ್ ಕುರಿತು ತಿಳಿಸಲಾಗಿದೆ. 3ನೇ ಪೃಥ್ವಿರಾಜ್ ಚವಾಣ್ ಹಿಂದೆ ನಿಮ್ಗೆ ಹೇಳಿದ್ದೆ ನಾನು ಏನು, 3ನೇ ಪೃಥ್ವಿರಾಜ್ ಚವಾಣ್ ಏನ್ ಮಾಡ್ತಾನೆ, ತನ್ನ ಮಾವ ತನ್ನ ರಾಣಿಯ ತನ್ನ ಮಾವನ ಮತ್ತು ಪೃಥ್ವಿರಾಜ್ ಚವಾಣ್ಗೆ ಜಗಳ ಇರ್ತದೆ. ಆದ್ರೆ ಏನ್ ಮಾಡ್ತಾನೋ, ತನ್ನ ಮಾವ ಪೃಥ್ವಿರಾಜ್ ಚವಾಣ್ ಅವಮಾನ ಮಾಡ್ಬೇಕಂತೇಳಿ ಗೇಟದ ಹೊರಗಡೆ ಏನ್ ನಿಲ್ಸಿರ್ತಾನೆ, ಮೂರ್ತಿ ನಿಲ್ಸಿರ್ತಾನೆ, ಒಂದು ಮೂರ್ತಿ ಮಾಡಿ ನಿಲ್ಸಿರ್ತಾನೆ. ನಂತರದಲ್ಲಿ ಸಂಯುಕ್ತ ಅಂತಕ್ಕಂಥವ್ರು, ಸಂಯುಕ್ತ ಏನ್ ಮಾಡ್ತಾಳೆ, ಎಲ್ಲ ರಾಜ ನೋಡ್ತಾಳೆ, ಆದ್ರೆ ಮೂರ್ತಿ ಹೋಗಿ ಏನ್ ಮಾಡ್ತಾಳೆ ಅಂದ್ರೆ ಮಾಲೆನ ಹಾಕ್ತಾಳೆ. ಅವಾಗ ಅಲ್ಲೇ ಕುದುರೆ ಆಡ್ಕೊಂಡು ಕೂತಿರ್ತಕ್ಕಂಥ ಯಾರು? ಪೃಥ್ವಿರಾಜ್ ಚವಾಣ್ ಸಂಯುಕ್ತನ ಕುದುರೆ ಮೇಲೆ ಎತ್ಕೊಂಡು ಹೋಗಿ ಮದುವೆ ಆಗ್ತಾನೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇದರಿಂದ ಮತ್ತಷ್ಟು ಮಾವನಿಗೆ ಒಂದು ಜಗಳ ಏನಂತಂದ್ರು ಹೆಚ್ಚು ಬೆಳೀತದೆ ಅಂತಕ್ಕಂಥದ್ದು ಪೃಥ್ವಿರಾಜ್ ಚವಾಣ್. ನಂತರದಲ್ಲಿ ಸಾಕಷ್ಟು ಕೃತಿಗಳ ರಚನೆ ಆಗುತ್ತೆ. ವಿಜಯಸೇನ, ಸೇನ ಕವಿ ಆಶ್ರಯದಲ್ಲಿ ಇರ್ತಕ್ಕಂಥ ಜಯದೇವ ಏನ್ ಬರೀತಾನೆ, ಗೀತ ಗೋವಿಂದ ಅಂತ ಬರೀತಾನೆ. ಕೃತಿ ಯಾವುದು? ಗೀತ ಗೋವಿಂದ ಅಂತಕ್ಕಂಥ ಒಂದು ಪ್ರಮುಖ ಕೃತಿಯನ್ನ ರಚನೆ ಆಗಿರ್ತಕ್ಕಂಥದ್ದನ್ನ ನೋಡ್ಬೋದು. ಗೀತ ಗೋವಿಂದ ಅಂತೇಳಿ ಜಯದೇವ ಬಂದಿರತಕ್ಕಂಥ ಕೃತಿ ಯಾವ್ದಿಲ್ಲಿ? ಗೀತ ಗೋವಿಂದ. ಇನ್ನು ಪದ್ಮಾವತ್ ಅಂತಕ್ಕಂಥ ಕೃತಿ ಕಂಡು ಬರುತ್ತೆ. ಪದ್ಮಾವತ್ ಅಂತಕ್ಕಂಥ ಕೃತಿ ಕೂಡ ಕಂಡು ಬರುತ್ತೆ. ಇವೆಲ್ಲ ಕೂಡ ಯಾರ ಕೃತಿಗಳು? ಯಾರ್ದು? ನೆಕ್ಸ್ಟ್ ಇವರು ಮುಖ್ಯವಾಗಿ ಕಾಶಿ, ವಿಕ್ರಮಶಿಲಾ ಮತ್ತು ನಳಂದ ವಿಶ್ವವಿದ್ಯಾಲಯಗಳಿಗೆ ಏನ್ ಮಾಡಿದ್ರು ಅಂದ್ರೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಯಾವ ವಿಶ್ವವಿದ್ಯಾಲಯ? ಕಾಶಿ, ವಿಕ್ರಮಶಿಲಾ ಮತ್ತು ನಳಂದ ವಿಶ್ವವಿದ್ಯಾಲಯಗಳಿಗೆ ಏನ್ ಮಾಡಿದ್ರು ಪ್ರೋತ್ಸಾಹವನ್ನು ಕೊಟ್ಟರು. ವಿದ್ಯಾ ಕೇಂದ್ರಗಳಾಗಿ ಪರಿವರ್ತನೆಗೊಳ್ತವೆ ಅಂತಕ್ಕಂಥದ್ದು ನೋಡ್ಬೋದು. ಹಿಂದೆ ಕೂಡ ಇತ್ತು, ಇವ್ರ ಕಾಲದಲ್ಲಿ ಕೂಡ ಪ್ರಮುಖವಾಗಿ ಇವ್ರಿಗೆ ಏನಂದ್ರೆ ಬೆಂಬಲ ಅಂತಕ್ಕಂಥದ್ದು ಸಿಗತ್ತೆ. ಓಕೆ, ಈಗ ಎಲ್ಲರೂ ಊಟಕ್ಕೆ ಟೈಮ್ ಆಗಿದೆ, ಸ್ವಲ್ಪ ತಡ ಆಯ್ತು, ಎಲ್ಲರೂ ಊಟಕ್ಕೆ ಹೋಗಿ.